ನಮಸ್ಕಾರ. ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ನಮ್ಮ ಹಳ್ಳಿ ಕಡೆ ಒಂದು ಮಾತನ್ನು ಹೇಳ್ತಾರೆ, ಕಷ್ಟ ಅನ್ನೋದು ಮನುಷ್ಯರಿಗೆ ಬರ್ದರೆ ಮರಕ್ಕೆ ಬರುತ್ತಾ ಅಂತ. ಕಾಯಿಲೆ ಅನ್ನೋದು ಮನುಷ್ಯರಿಗೆ ಬರ್ದಲೆ ಮರಕ್ಕೆ ಬರುತ್ತಾ ಅಂತ. ಆದರೆ ವಯೋಸಹಜವಾಗಿ ಕಾಯಿಲೆಗಳು, ಮಾನವ ಸಹಜವಾಗಿ ಕಷ್ಟಗಳು ಇವೆಲ್ಲ ಕಾಮನ್ ಆಗಿ ಬರ್ತವೆ. ಇದಕ್ಕೆ ಯಾರು ಹೆದರೋ ನೆಸಿಟಿ ಇಲ್ಲ. ಬಿಕಾಸ್ ಮೆಡಿಕಲ್ ಸೈನ್ಸ್ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಎಲ್ಲದಕ್ಕೂ ಮೆಡಿಸಿನ್ಸ್ ಇದೆ. ಆ ಮೆಡಿಸಿನ್ನು ನಮ್ಮೂರಲ್ಲೇ ಸಿಗ್ತದೆ, ಬ್ಯಾಂಗ್ಳೂರಲ್ಲೇ ಸಿಗ್ತದೆ. ಇರೋ ಹೈ ಟೆಕ್ನಿಕಲಿ ಬೇಕು ಅಂತಂದ್ರೆ, ಹೈ ಕ್ಲಾಸ್ ಬೇಕು ಅಂತಂದ್ರೆ ನಾವು ಬೇರೆ ದೇಶಗಳಿಗೆ ಹೋಗ್ಬೇಕಾಗುತ್ತೆ. ಸ್ನೇಹಿತರೆ, ನಾನು ಇಷ್ಟೆಲ್ಲ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕನ್ನಡ ಕುಲಕೋಟಿಯ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಮನೆ ಫ್ಯಾಮಿಲಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ಇದು ದುಃಖ ಪಡೋ ಸಂಗತಿ ಆದರೂ ಸಹಿತ ಶಿವಣ್ಣ ಎಲ್ಲವನ್ನು ಎದುರಿಸ್ತೀನಿ, ಯಾರು ಯೋಚನೆ ಮಾಡಬೇಕಾಗಿಲ್ಲ, ಸಂಪೂರ್ಣ ಚಿತ್ರರಂಗ ನನಗೆ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಶಿವಣ್ಣ ಕಂಪ್ಲೀಟ್ ಕನ್ನಡ ನಾಡೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಚಿತ್ರರಂಗ ಅಲ್ಲ, ಕನ್ನಡ ನಾಡೆ ನಿಮ್ಮ ಜೊತೆಗಿರುತ್ತೆ. ಅದನ್ನು ಅರಿತೆ ಅವರು ಒಂದು ಮಾತು ಹೇಳಿದ್ದಾರೆ, ಏನು ಯೋಚನೆ ಮಾಡಬೇಡಿ, ಸಿಸ್ಟಮ್ ನಡೀತಾ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್ ನಡೀತಾ ಇದೆ. ಸಾಧ್ಯ ಆಗಲಿಲ್ಲ ಅಂತಂದ್ರೆ ಬೇರೆ ಕಡೆ ಸಿಂಗಪೂರಲ್ಲೋ ಅಥವಾ ಎಲ್ಲಾದರೂ ಅಮೆರಿಕದಲ್ಲೋ ಟ್ರೀಟ್ ಮಾಡಿಸ್ಬೋದು. ಅದೇ ಅವಕಾಶ ಬೆಂಗಳೂರಲ್ಲೂ ಇದೆ. ನೋಡೋಣ ಏನಾಗುತ್ತೆ ಅಂತ ಬಹಳ ಧೈರ್ಯವಾಗಿ ಎಲ್ಲರಿಗೂ ಸಹಿತ ಈಗ ಕನ್ನಡ ಚಿತ್ರರಂಗದಲ್ಲಿ ಸುದೀಪ್, ಯಶ್, ದುನಿಯಾ ವಿಜಯ್, ಧನಂಜಯ್, ಬಹಳಷ್ಟು ಕಲಾವಿದರಿದ್ದಾರೆ. ಅವರೆಲ್ಲರೂ ಸಹಿತ ಫೋನ್ ಮಾಡಿ ಶಿವಣ್ಣನಿಗೆ ಧೈರ್ಯ ತುಂಬಿದ್ರಂತೆ. ಆದರೆ ಎಷ್ಟಿದಾರಲ್ಲ, ಬಹಳ ಹೆಣ್ಣು ಹೃದಯ, ಅವರಿಗೆ ತಾಯಿ ಹೃದಯ ಅಂತಾರಲ್ಲ, ಕಷ್ಟ ನೋಡಿದ್ರೆ ಮಾತಾಡ್ಸಕ್ಕೆ ಆಗಿಲ್ಲ ಅವ್ರ ಕೈಲಿ. ಅಷ್ಟು ಒಳ್ಳೆ ಮನುಷ್ಯ ಶಿವಣ್ಣ. ಹೇಳ್ತಾರೆ, ಅವ್ರು ಬಹಳ ನೋವಿನಲ್ಲಿದ್ದಾರೆ, ಅವರಿಗೆ ನನಗೆ ಧೈರ್ಯ ತುಂಬುವಷ್ಟು ಧೈರ್ಯ ಇಲ್ಲ ಅಂತ. ಶಿವಣ್ಣ, ನೀವು ನಿಜವಾಗ್ಲೂ ಸಹಿತ ಹ್ಯಾಟ್ರಿಕ್ ಹೀರೋನೆ. ಇಷ್ಟೆಲ್ಲ ಇದ್ದು ಸಹಿತ ಧೈರ್ಯವಾಗಿ ಅಭಿಮಾನಿಗಳು ಭಯ ಪಡಬೇಕಾಗಿಲ್ಲ ಅಂತಿರಲ್ಲ, ನಿಜವಾದ ಹೀರೋ. ಶಿವಣ್ಣ ಹುಟ್ಟಿದ್ದೆ ದೊಡ್ಡ ಮನೆಯಲ್ಲಿ. ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೊದಲನೇ ಮಗ, ಕುಮಾರ ಕಂಠೀರವ. ದೊಡ್ಡ ಮನೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ದೈವಾಂಶ ಸಂಭೂತರು. ಅವರಿಗೆ ಭಗವಂತ ಕೊಟ್ಟ ವರನೇ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರು ಬೆಳೆಯುವಾಗ ಎಲ್ಲ ರೀತಿಯಲ್ಲೂ ಸಹಿತ ಬಹಳ ಉತ್ಸಾಹದಲ್ಲಿದ್ರು. ಡೈನಾಮಿಕ್ ಹೀರೋ, ಎನರ್ಜಿಗೆ ಮತ್ತೊಂದು ಹೆಸರೇ ಶಿವರಾಜ್ ಕುಮಾರ್. ಆದರೆ ಶಿವರಾಜ್ ಕುಮಾರ್ ಅವರಿಗೆ ಜೀವನದಲ್ಲಿ ಬಹಳ ಸುಖನ ನೋಡಿದ್ದಾರೆ, ಬಹಳ ಕಷ್ಟನ ನೋಡಿದ್ದಾರೆ. ಈಗ ಅವರು
ಸ್ಥಿತಿಪ್ರಜ್ಞರಾಗ್ಬಿಟ್ಟಿದ್ದಾರೆ. ಅವರು ನಾನು ಹೇಳಿದ್ನಲ್ಲ, ದೈವಾಂಶ ಸಂಭೂತರಾದ ರಾಜ್ಕುಮಾರ್ ಅವ್ರಿಗೇನೆ ಕಷ್ಟ ಸ್ಟಾರ್ಟ್ ಆಯಿತು. ವೀರಪ್ಪನ್ ಅವ್ರನ್ನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಭಾಳಷ್ಟು ತೊಂದರೆಗಳನ್ನು ಕೊಟ್ಟ. ಆಮೇಲೆ ರಾಜ್ಕುಮಾರ್ ಅವರು ಅಸುನೀಗಿದ್ರು. ಅದನ್ನೂ ಸಹಿತ ಶಿವರಾಜ್ಕುಮಾರ್ ಕಣ್ಣಾರೆ ನೋಡಿದ್ದಾರೆ. ಅದಕ್ಕಿಂತ ತನ್ನ ತಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯ ಹದಗೆಟ್ಟಾದಾಗಲೂ ಸಹಿತ ಶಿವರಾಜ್ಕುಮಾರ್ ಧೈರ್ಯವಾಗಿದ್ರು. ಇನ್ನೊಬ್ಬ ತಮ್ಮ ಪುನೀತ್ ರಾಜ್ಕುಮಾರ್ ಅನಿರೀಕ್ಷಿತವಾಗಿ ಅಸುನೀಗಿದಾಗ ಬಹಳ ದುಃಖ ಆಗಿದ್ರು ಸಹಿತ ಎಲ್ಲರನ್ನ ಸಮಾಧಾನ ಪಡಿಸಿಕೊಂಡು ಎಲ್ಲರಿಗೂ ಸಹಿತ ಧೈರ್ಯ ತುಂಬಿ ಆ ಕಷ್ಟಗಳನ್ನೆಲ್ಲ ಯಾರಿಗೂ ಹೇಳ್ದಲೆ ಎಲ್ಲವನ್ನ ಧೈರ್ಯವಾಗಿ ಎದುರಿಸಿದಂತಹ ನಿಜವಾದ ಲೈಫಲ್ಲಿ ಇರೋ ರಿಯಲ್ ಇರೋ ಶಿವಣ್ಣ. ಈಗ ವಿಶೇಷ ಏನಪ್ಪ ಅಂದರೆ, ಅವರಿಗೆ ಯಾವುದೋ ಒಂದು ಕಾಯಿಲೆ, ಸಣ್ಣ ಕಾಯಿಲೆ, ಅದೇನು ದೊಡ್ಡ ಕಾಯಿಲೆ ಅಲ್ಲ, ಅದನ್ನ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಎಲ್ಲರೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈಗ, ಶಿವಣ್ಣಗೆ ಹುಷಾರಿಲ್ವಂತೆ ಅಂತ. ನಿಜವಾದ ಹೀರೋ ಶಿವಣ್ಣ ಎಷ್ಟು ಕಾನ್ಫಿಡೆಂಟ್ ಆಗಿ ನನಗೇನು ಆಗಲ್ಲ, ನಾನು ಇದನ್ನೆಲ್ಲವನ್ನು ಗೆದ್ದು ಬರ್ತೀನಿ, ನೀವು ನನ್ನನ್ನು ಫಾಲೋ ಮಾಡಿ ಅಂದ್ರೆ ಯಾವ ಕಷ್ಟಕ್ಕೂ ಹೆದರಬೇಡಿ. ಅಭಿಮಾನಿಗಳಿಗೆ ಹೇಳಿದ್ದು, ಯಾವುದಕ್ಕೂ ಹೆದರಬೇಡಿ, ಭಗವಂತ ನಿರ್ಣಯ ಆಗಿರುತ್ತೆ. ವಯೋಸಹಜವಾದ ಮಾನವ ಸಹಜವಾದ ಕಾಯಿಲೆಗಳು ಬರ್ತದೆ, ಅದಕ್ಕೆ ಯಾರು ಸಹಿತ ಭಯಪಡುವಂತ ನೆಸೆಸಿಟಿ ಇಲ್ಲ. ಎಲ್ಲ ಕನ್ನಡಿಗರ ಆಸೆ ಆಶೀರ್ವಾದ ನನ್ನ ಮೇಲಿದೆ, ನೀವ್ಯಾರು ಚಿಂತೆ ಮಾಡಬೇಡಿ. ನಾನು 100% ಆ ಕಾಯಿಲೆಯಿಂದ ಗುಣಮುಖರಾಗಿ ಮತ್ತೆ ಚಿತ್ರರಂಗದಲ್ಲಿ ನಟನೆ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ರಿಯಲಿ 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 ಹೀರೋ ಡೈಲಾಗೆ. ಸ್ನೇಹಿತರೆ, ನನ್ನ ಅಭಿಮಾನಿಗಳಲ್ಲಿ, ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳಲ್ಲಿ ಒಂದು ಮಾತು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಸಹಿತ ವಯೋಸಹಜವಾದಂಥ ಮಾನವ ಸಹಜವಾದಂಥ ಕಾಯಿಲೆಗಳು ಬರ್ತದೆ. ಆದರೆ ನಿಮಗೆ ಒಬ್ಬರು ರೋಲ್ ಮಾಡೆಲ್ ಸಿಕ್ಕಿದ್ದಾರೆ ಈಗ, ಶಿವರಾಜ್ಕುಮಾರ್. ಕಷ್ಟಗಳನ್ನು ನೋಡಿದ್ದಾರೆ. ರಾಜ್ಕುಮಾರ್ ತೀರೋದ್ರು, ಪುನೀತ್ ರಾಜ್ಕುಮಾರ್ ತೀರೋದ್ರು, ರಾಘವೇಂದ್ರ ರಾಜ್ಕುಮಾರ್ಗೂ ಹುಷಾರಿಲ್ಲ. ಈ ಎಲ್ಲ ಕಷ್ಟಗಳ ನಡುವೆ ಆರೋಗ್ಯನೂ ಸರಿ ಇಲ್ಲ. ಆದರೂ ಸಹಿತ ಅವರ ನಟನೆ, ಅವರ ಡ್ಯಾನ್ಸ್ ಎಲ್ಲವನ್ನ ಮರೆತು ಅವರು ಕನ್ನಡ ತಾಯಿಯ ಸೇವೆ ಮಾಡ್ತಾ ಇದ್ದಾರೆ. ಅದನ್ನ ನೀವು ಅಭಿಮಾನಿಗಳು ನಿಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕು. ನಿಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕು. ಏನೇ ಕಷ್ಟ ಬಂದರೂ ಸಹಿತ ನೀವು ಒಮ್ಮೆ ಶಿವರಾಜ್ಕುಮಾರ್ನ ಜ್ಞಾಪಕ ಮಾಡ್ಕೋಬೇಕು. ಶಿವರಾಜ್ಕುಮಾರ್ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಕಾನ್ಫಿಡೆನ್ಸ್ ಇಸ್ ಎ ಕಂಪ್ಯಾನಿಯನ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ಆ ಕಾನ್ಫಿಡೆನ್ಸ್ ಲೆವೆಲ್, ಎನರ್ಜಿ ಸಿಕ್ಕಾಪಟ್ಟೆ ರೈಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಧೈರ್ಯ ಬಂದಬಾರ್ದು. ಏನೇ ಸಮಸ್ಯೆ ಬರಲಿ ಅದನ್ನು ಎದುರಿಸಿ ನಿಲ್ತೀವಿ ಅಂತ ತೀರ್ಮಾನ ಮಾಡಬೇಕೀಗ ಕನ್ನಡಿಗರು. ಯಾರಿಗೇನೇ ಸಮಸ್ಯೆ ಬರಲಿ, ನಾನು ಹೇಳ್ತಿರೋ ಶಿವರಾಜ್ಕುಮಾರ್ಗಲ್ಲ, ಎಲ್ಲ ಅಭಿಮಾನಿಗಳಿಗೂ ಸಹಿತ ಏನೇ ಸಮಸ್ಯೆ ಇರಲಿ ಜೀವನದಲ್ಲಿ ಯಾವುದಕ್ಕೂ ಹೆದರಬಾರ್ದು. ನಮಗೆ ರೋಲ್ ಮಾಡಲ್ ಯಾರು ಹೇಳಿ? ಶಿವರಾಜ್ಕುಮಾರ್. ಈ ವಿಚಾರ ಬಹಳ ಗಂಭೀರವಾದ ವಿಚಾರನೇ. ನಿಮಗಿದ್ರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.